ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನೊಂದು ಸೂಪರ್ ಆಗಿರುವಂಥ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದುವೇ ಹುರುಳಿಕಾಳಿನ ಚಟ್ನಿ, ಕುಲ್ಟಾ ಅಂತ ಹೇಳ್ತೀವಿ. ಕುಲ್ಟಾ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ. ಅದು ಕೂಡ ಗಂಜಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ದೋಸೆ ಚಪಾತಿಗೂ ಕೂಡ ಸೈ. ಓಕೆನಾ? ಸೊ ಇದನ್ನು ಮೊದಲಿಗೆ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಆವಾಗ ಇದು ದಪ್ಪ ಆಗುತ್ತೆ. ಆನಂತರ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗುತ್ತೆ ಹಾಗೂ ಒಂದು ಒಳ್ಳೆ ಘಮ ಬರುತ್ತೆ. ಸೊ ಆವಾಗ ಮಾತ್ರ ಈ ಚಟ್ನಿಗೆ ಟೇಸ್ಟ್ ಬರೋದು. ಬಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ತುಂಬ ಕಲ್ಲು ಅಥವಾ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ. ಎರಡು ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಮೊದಲಿಗೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಬಟ್ಟೆಯಲ್ಲಿ ಡ್ರೈ ಮಾಡಿ ಮತ್ತೆ ನೀವು ರೋಸ್ಟ್ ಮಾಡ್ಬೋದು. ಅಥವಾ ಮೊದಲಿಗೆ ನೀವು ರೋಸ್ಟ್ ಮಾಡಿ ಮತ್ತೆ ನೀರಿಗೆ ಹಾಕಿ ಅದನ್ನು ಸಪ್ರೇಟಾಗಿ ಎತ್ತಿ ನೀವು ತೆಗೆದು ಆನಂತರ ಚಟ್ನಿನ ಮಾಡ್ಬೋದು. ನಾನು ಸೆಕೆಂಡ್ ಮೆಥಡನ್ನು ಇವತ್ತು ಫಾಲೋ ಮಾಡ್ತೀನಿ. ಬನ್ನಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ನಾನು ಇವಾಗ ಪ್ಯಾನನ್ನು ಇಟ್ಟಿದ್ದೀನಿ. ಹುರುಳಿಕಾಳನ್ನು ಹಾಕ್ತೀನಿ. ಇದು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಮತ್ತು ಕಪ್ಪು ಮಾಡಲಿಕ್ಕೆ ಹೋಗಬೇಡಿ, ಕೆಂಪಾದರೆ ಸಾಕು. ಇದರಲ್ಲಿ ಜಾಸ್ತಿಯಾಗಿ ನಿಮಗೆ ಕಲ್ಲುಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ವಾಶ್ ಮಾಡಿಯೇ ಯೂಸ್ ಮಾಡಬೇಕಾಗತ್ತೆ. ಯಾವ ರೀತಿ ನಾವು ಕಲ್ಲು ಹಾಗೂ ಡಸ್ಟನ್ನು ತೆಗೆಯುವುದಂತ ಹೇಳಿಕೊಡ್ತೀನಿ. ಮೊದಲಿಗೆ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ, ಮತ್ತೆ ಇದನ್ನು ಕ್ಲೀನ್ ಮಾಡಿದರೆ ಆಯಿತು. ಇದು ಈ ಕಾಲೇನಿದೆ ನೋಡಿ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅಂದರೆ ಮುಂಚಿನ ಕಾಲದಲ್ಲಿ ಜಾಸ್ತಿಯಾಗಿ ಇದನ್ನು ಮಾಡ್ತಾಯಿದ್ರು, ಇವಾಗೆಲ್ಲ ಕಡಿಮೆ ಆಗಿದೆ. ಬಟ್ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಈ ಕಿಡ್ನಿ ಸ್ಟೋನ್ ಆದವರಿಗೆ ಹಾಗೂ ಒಂದು ಹಾರ್ಡ್ ವರ್ಕ್ ಮಾಡುವವರಿಗೆ, ಅಂದರೆ ಒಂದು ಒಳ್ಳೆ ಸ್ಟ್ಯಾಮಿನಾ ಬೇಕು, ಸ್ಟ್ರೆಂತ್ ಬೇಕು ಅಂದರೆ ಇದನ್ನು ನೀವು ಸೇವಿಸಬೇಕು. ಇದರಲ್ಲಿ ತುಂಬಾ ಒಳ್ಳೆಯ ಪ್ರೋಟೀನ್ ಇದೆ. ಹಾಗಾಗಿ ಇದನ್ನು ನೀವು ರೆಸಿಪಿ ಮಾಡಿ ಸೇವಿಸೋದ್ರಿಂದ ಹೆಲ್ತಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ, ಆವಾಗ ಇದು ಕಪ್ಪಾಗೋದಿಲ್ಲ. ಆಗಲಿಕ್ಕೆ ಬಿಡಬೇಡಿ. ಸ್ವಲ್ಪ ಕೆಂಪಾದರೆ ಸಾಕು. ಸ್ವಲ್ಪ ಇದು ದಪ್ಪಾಗಿ ಪಟ ಅಂತ ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರ ತನಕ ನೀವು ಇದನ್ನು ರೋಸ್ಟ್ ಮಾಡಿದರೆ ಸಾಕು. ನೋಡಿ, ಪಟ ಅಂತ ಒಡಿತಾ ಉಂಟು ನೋಡಿ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಲಿ, ಒಂದು ಒಳ್ಳೆ ಘಮ ಬರಲಿ. ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊಳ್ಳಿ, ಕಪ್ಪಾಗ್ಲಿಕ್ಕೆ ಬಿಡಬೇಡಿ. ಓಕೆ, ನೋಡಿ ಇದು ಆಗಿದೆ. ಇದು ಸ್ವಲ್ಪ ಹೊತ್ತು ಆರಲಿ ಹೀಗೇ. ಅಷ್ಟರ ತನಕ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ. ನೋಡಿ, ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಒಂದು 6 ತಗೊಂಡಿದ್ದೀನಿ. 4ರಿಂದ 6 ತಗೊಳ್ಬೋದು. ಖಾರ ಜಾಸ್ತಿ ಬೇಕಿದ್ದರೆ 6 ತಗೊಳ್ಳಿ, ಅಥವಾ ಸ್ವಲ್ಪ ಮೈಲ್ಡಾಗಿ ಇರಲಿ ಅಂದರೆ 4 ಸಾಕು. ಒಂದು ಸಣ್ಣ ಹುಳಿ, ಮಾರ್ಬಲ್ ಸೈಜಷ್ಟು ಸಣ್ಣ. ಆನಂತರ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು. ಈಗ ಕೆಲವರು ಚಟ್ನಿಗೆ ಕೊತ್ತಂಬರಿ ಜೀರಿಗೆಲ್ಲ ಹಾಕೋದಿಲ್ಲ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದು ಹಾಕದೆ ಕೂಡ ಮಾಡ್ಬೋದು. ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹುರುಳಿ ಕಾಳನ್ನು ತಗೊಂಡಿದ್ದೀನಿ. ಹಾಗಾಗಿ ಅರ್ಧ ಕಪ್ಪಷ್ಟು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇವಾಗ ನಾವು ಈ ಮಸಾಲೆಯನ್ನು ರೋಸ್ಟ್ ಮಾಡಬೇಕು. ಈ ಮೆಣಸು ಮತ್ತು ಕೊತ್ತಂಬರಿ ಕಾಳು ಜೀರಿಗೆನ ರೋಸ್ಟ್ ಮಾಡಿ ಆನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಬೇಕಿದ್ದರೆ ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನಿಮಗೆ ಸ್ವೀಟಿಶ್ ಬರುತ್ತೆ ಆವಾಗ ಈರುಳ್ಳಿ ಹಾಕಿದರೆ, ಬೇಕಿದ್ದರೆ ಹಾಕ್ಕೊಳ್ಬೋದು. ಓಕೆ, ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, 1 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಅಥವಾ ಆಯಿಲಲ್ಲಿ ಕೂಡ ನೀವು ರೋಸ್ಟ್ ಮಾಡ್ಬೋದು. ತೆಂಗಿನೆಣ್ಣೆ ಇದ್ದರೆ ತುಂಬಾ ಒಳ್ಳೆಯದು. ಓಕೆ, ಮೆಣಸನ್ನು ಹಾಕ್ತಾಯಿದ್ದೀನಿ. ಮೆಣಸು ಸ್ವಲ್ಪ ರೋಸ್ಟ್ ಮಾಡೋಣ. ಮೆಣಸು ಇದನ್ನೆಲ್ಲ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಮೆಣಸೆಲ್ಲ ಸಾಫ್ಟ್ ಆಗುತ್ತೆ. ಆವಾಗ ನಮಗೆ ಮಿಕ್ಸಿ ಜಾರಿಗೆ ಹಾಕುವಾಗ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ ಹಾಗೂ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ರೋಸ್ಟ್ ಮಾಡೋಣ. ಲೈಟಾಗಿ ರೋಸ್ಟ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಓಕೆ, ಇದು ರೋಸ್ಟ್ ಆಗಿದೆ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಇವಾಗ ನಾವು ಹುರುಳಿ ಕಾಳನ್ನು ವಾಶ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈಗ ಹುರುಳಿ ಕಾಳನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಓಕೆ, ನೀರನ್ನು ಹಾಕಿ ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲಿ ವಾಶ್ ಮಾಡಿ
ಕಲ್ಲು ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಏನಾದಿದ್ದರೆ ಕೆಳಗಡೆ ಸೆಟಲ್ ಆಗುತ್ತೆ. ನೀವು ಈ ರೀತಿ ತೆಗೆದು, ಈ ರೀತಿ ಮೇಲಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿದರೆ ಆಯಿತು. ಈ ರೀತಿ ನೋಡ್ಕೊಂಡು ಹಾಕಿದರೆ ಆಯಿತು. ಕಲ್ಲಿದ್ದರೆ ಕೆಳಗಡೆ ಸೆಟಲ್ ಆಗುತ್ತೆ. ಓಕೆ, ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ನೋಡಿ, ಈ ರೀತಿ ನಾನು ವಾಶ್ ಮಾಡಿ ತಗೊಂಡಿದ್ದೀನಿ. ಕಲ್ಲು ಏನಾದಿದ್ದರೆ ನೋಡಿ, ಈ ಥರ ಕಲ್ಲು ಏನಾದಿದ್ದರೆ ಇಲ್ಲಿ ಸೆಟಲ್ ಆಗುತ್ತೆ. ಹೊಯ್ಗೆ ಕಲ್ಲು ಜಾಸ್ತಿ ಇರೋದಿಲ್ಲ, ಈ ಸ್ಮಾಲ್ ಹೊಯ್ಗೆ ಪಾರ್ಟಿಕಲ್ಸ್ ಕಸ ಏನಾದರೂ ನೋಡಿ, ಸಣ್ಣದು ನೋಡಿ, ಅದು ಕಣ್ಣಿಗೆ ಸಹ ಅಷ್ಟು ಕಾಣೋದಿಲ್ಲ ನೋಡಿ, ಇಲ್ಲಿ ಸೆಟಲ್ ಆಗಿದೆ ನೋಡಿ. ಸೊ ಈ ರೀತಿ ವಾಶ್ ಮಾಡೋದ್ರಿಂದ ಇದು ಕ್ಲೀನ್ ಆಗುತ್ತೆ. ಓಕೆ, ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನು ಹುರಿದಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ, ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಕೆಲವರು ಬೆಲ್ಲವನ್ನು ಆ್ಯಡ್ ಮಾಡ್ತಾರೆ, ಅದು ಅವರವರ ಇಷ್ಟ. ಸ್ವಲ್ಪ ನಿಮಗೆ ಸ್ವೀಟ್ ಬೇಕಿದ್ದರೆ ಬೆಲ್ಲವನ್ನು ಆ್ಯಡ್ ಮಾಡ್ಬೋದು. ಬಟ್ ಅದಕ್ಕಿಂತ ಒಳ್ಳೆಯದು ಏನಂದರೆ ಈರುಳ್ಳಿನ ಹಾಕಿದರೆ ನಿಮಗೆ ಅದು ಸ್ವಲ್ಪ ಸ್ವೀಟ್ ಆಗುತ್ತೆ. ಓಕೆ, ಇವಾಗ ಹುರುಳಿ ಕಾಳನ್ನು ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಚಟ್ನಿ ಹದಕ್ಕೆ. ನಿಮಗೆ ರೈಸಿಗೆ ಇದನ್ನು ನೀವು ಸರ್ವ್ ಮಾಡೋದಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ದೋಸೆ ಅಥವಾ ಚಪಾತಿಗೆ ಏನಾದರೂ ನೀವು ಇದನ್ನು ಯೂಸ್ ಮಾಡೋದಾದರೆ ಸ್ವಲ್ಪ ನೀವು ಇದನ್ನು ತೆಳು ಮಾಡ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ತೀನಿ. ಓಕೆ, ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಓಕೆ, ನೀರನ್ನು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಓಕೆ, ಇನ್ನು ಇದನ್ನು ಗ್ರೈಂಡ್ ಮಾಡಿ ತರೋಣ. ನೋಡಿ, ಈ ಹದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಬೇಕಿದ್ರೆ ಕೊಡ್ಬೋದು ಅಥವಾ ಹೀಗೇನೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಆರೋಗ್ಯಕರ ಚಟ್ನಿ ರೆಡಿ ಟು ಸರ್ವ್. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿ ಹಾಗೂ ಲೈಕ್ ಕೊಡಿ. ಬಾಯ್.